ಮುರಳಿಯ ದಿನಾಂಕ 25/12/2020. मीठे बच्चे, जब तक जीना है बाप को याद करना है. याद से ही आयु बढ़ेगी. पढ़ाई का सार ही यह है. ಎಲ್ಲಿಯವರೆಗೆ ಜೀವನ ಇದೆಯೋ ಅಲ್ಲಿಯವರೆಗೆ ತಂದೆಯ ನೆನಪು ಮಾಡಬೇಕು. ನೆನಪಿನಿಂದ ನಿಮ್ಮ ಆಯುಷ್ಯ ವೃದ್ಧಿಯಾಗುವುದು. ವಿದ್ಯಾಭ್ಯಾಸದ ಸಾರವೇ ನೆನಪಾಗಿದೆ. प्रश्न: तुम बच्चों का अतीन्द्रिय सुख गाया हुआ है क्यों? ಮಕ್ಕಳ ಅತೀಂದ್ರಿಯ ಸುಖದ ಬಗ್ಗೆ ಗಾಯನ ಇದೆ ಯಾಕೆ? क्योंकि तुम सदा बाप की याद में खुशियाँ मनाते हो. अभी तुम्हारी सदा ही क्रिसमस है. तुम्हें भगवान पढ़ाते हैं. इससे बड़ी खुशी और क्या होगी? यह रोज की खुशी है. इसलिए तुम्हारा ही ಅತೀಂದ್ರಿಯ ಸುಖ ಗಾಯ ಹುವಾ ಹೇ. ಏಕೆಂದರೆ ತಂದೆಯ ನೆನಪಿನಿಂದ ಪ್ರತಿದಿನ ನೀವು ಖುಷಿಯನ್ನು ಆಚರಿಸ್ತೀರಿ. ನಿಮ್ಮ ಪಾಲಿಗೆ ಪ್ರತಿದಿನವೂ ಕ್ರಿಸ್ಮಸ್ ಹಬ್ಬ ಆಗಿದೆ. ಇವತ್ತು ಕ್ರಿಸ್ಮಸ್ ಹಬ್ಬ ಇದೆ. ಅವರಿಗೆ ವರ್ಷಕ್ಕೆ ಒಂದು ದಿನ ಕ್ರಿಸ್ಮಸ್ ಹಬ್ಬ. ನಮಗೆ ಪ್ರತಿದಿನ ಕ್ರಿಸ್ಮಸ್ ಹಬ್ಬ ಆಗಿದೆ. ನಿಮಗೆ ಪರಮಾತ್ಮ ಓದಿಸ್ತಾನಂದರೆ ಇದಕ್ಕಿಂತ ದೊಡ್ಡ ಖುಷಿ ಯಾವುದಾಗಿದೆ? ಈ ಖುಷಿಯನ್ನು ಪ್ರತಿದಿನ ನೀವು ಅನುಭವ ಮಾಡ್ತೀರಿ. ಮುರಳಿ ಕೇಳುವಾಗ, ಬಾಬನ ನೆನಪು ಮಾಡುವಾಗ ಈ ಖುಷಿಯನ್ನು ನೀವು ಅನುಭವ ಮಾಡ್ತೀರಿ. ಆದ್ದರಿಂದ ನಿಮ್ಮ ಅತೀಂದ್ರಿಯ ಸುಖದ ಗಾಯನ ಇದೆ. ಗೀತ್: ನಯನಹೀನ ಕೋ ರಾಹ ದಿಖಾओ ಪ್ರಭು. ನಯನಹೀನರಿಗೆ ಮಾರ್ಗ ತೋರಿಸು ಪ್ರಭು ಅಂತ ಭಕ್ತರೂ ಸಹ ಭಕ್ತಿ ಮಾರ್ಗದಲ್ಲಿ ಹಾಡಿದ್ದಾರೆ. ಹಾಡೋರಿಗೆಲ್ಲ ಕಣ್ಣಿರ್ತದೆ, ಆದರೆ ಏನಂತ ಹೇಳ್ಕೊತಾರೆ? ನಾವು ನಯನಹೀನರು ಅಂತ ಹೇಳ್ಕೊತಾರೆ. ಅಂದರೆ ಜ್ಞಾನದ ನೇತ್ರಹೀನರು. ಜ್ಞಾನದ ನೇತ್ರ ಇಲ್ಲ ಅವರಿಗೆ. ಅಜ್ಞಾನದ ಕುರುಡರಿಗೆ ಜ್ಞಾನದ ಮಾರ್ಗ ತೋರಿಸು ಅಂತ ಕೇಳ್ಕೊತಾರೆ. ಓಂ ಶಾಂತಿ. ज्ञान का तीसरा नेत्र देने वाला रूहानी बाप बच्चों को समझाते हैं. ज्ञान का तीसरा नेत्र सिवाय बाप के कोई दे नहीं सकता. तो अभी बच्चों को ज्ञान का नेत्र मिला है. ಜ್ಞಾನದ ಮೂರನೇ ನೇತ್ರ ಕೊಡೋನು ಆತ್ಮಿಕ ತಂದೆಯ ವಿನಃ ಬೇರೆ ಯಾರೂ ಇಲ್ಲ. ಈಗ ಆ ತಂದೆ ನಿಮಗೆ ಮೂರನೇ ನೇತ್ರವನ್ನು ಕೊಟ್ಟಿದ್ದಾರೆ. ಅಭಿ ಬಾಪ್ ನೆ ಸಮझाया भक्ति मार्ग है ही अंधियारा मार्ग. जैसे रात में सोझरा नहीं होता है तो मनुष्य धक्के खाते गाया भी जाता है. ब्रह्मा की रात ब्रह्मा का दिन. सतयुग में यह नहीं कहेंगे कि हमको राह बताओ, क्योंकि अभी तुमको राह मिल रही. ಇದು ಭಕ್ತಿ ಮಾರ್ಗದ ಹಾಡಾಗಿದೆ. ಭಕ್ತಿ ಮಾರ್ಗ ಅಂದ್ರೇ ಅಂಧಕಾರದ ಮಾರ್ಗ. ಅಲ್ಲಿ ಬೆಳಕೇ ಇರಲಿಲ್ಲ. ಆದ್ದರಿಂದ ಎಲ್ಲರೂ ಆ ರೀತಿಯಲ್ಲಿ ಹಾಡಿದರು. ಈಗ ಬಾಬಾ ಹೇಳ್ತಾರೆ, ಅರ್ಧ ಕಲ್ಪ ಬ್ರಹ್ಮನ ಹಗಲು, ಅರ್ಧ ಕಲ್ಪ ಬ್ರಹ್ಮನ ರಾತ್ರಿ.
ರಾತ್ರಿಯ ಸಮಯದಲ್ಲಿ ನೀವು ಮಾರ್ಗ ಕೇಳ್ತೀರಿ. ಈಗ ಆ ಮಾರ್ಗ ನಿಮಗೆ ನಾನು ತೋರಿಸಿದ್ದೀನಿ. बाप आकर के मुक्ति धाम और जीवन मुक्ति धाम की राह बता रहे. अभी तुम पुरुषार्थ कर रहे हो. जानते हो कि बाकी थोड़ा समय दुनिया बदलने वाली है. यह गीत भी बने हुए हैं, दुनिया बदलने वाली है. परंतु मनुष्य बेचारे जानते नहीं कि दुनिया कब बदलनी है, कैसे बदलनी है, कौन बदलाते हैं, क्योंकि तीसरा नेत्र तो ज्ञान का है नहीं. ಈಗ ನೀವು ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿಯ ಧಾಮದ ಮಾರ್ಗ ನೋಡಿದ್ದೀರಿ. ಆ ಮಾರ್ಗ ನಿಮಗೆ ಸಿಕ್ಕಿದೆ, ಪುರುಷಾರ್ಥ ಮಾಡ್ತಿದ್ದೀರಿ. ಮುಕ್ತಿಧಾಮ ಜೀವನ ಮುಕ್ತಿಧಾಮಕ್ಕೆ ಹೋಗಲು ಸ್ವಲ್ಪೇ ಸಮಯ ಇದೆ. ಈಗ ಮತ್ತೊಂದು ಹಾಡಿದೆ, ದುನಿಯಾ ಬದಲ್ ರಹಿ ಹೇ. ಬಾಬಾ ಹೇಳ್ತಾರೆ, ಪ್ರಪಂಚ ಯಾವಾಗ ಬದಲಾಗ್ತದೆ, ಹೇಗೆ ಬದಲಾಗ್ತದೆ, ಯಾರು ಬಂದು ಬದಲಾಯಿಸ್ತಾರೆ, ಈ ವಿಚಾರ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಅವರಿಗೆ ಜ್ಞಾನದ ಮೂರನೇ ನೇತ್ರನೇ ಸಿಕ್ಕಿಲ್ಲ. तुम बच्चों को यह तीसरा नेत्र मिला है, जिससे तुम सृष्टि चक्र के आदि मध्य अंत्य को जान गए हो. और यही तुम्हारी बुद्धि में ज्ञान की सक्रीन है. जैसे थोड़ी सी सक्रीन बहुत मीठी होती है, वैसे यह ज्ञान के दो अक्षर मन मना भव. यह सबसे मीठी चीज़ है. बस बाप को याद करो. ಮೂರನೇ ನೇತ್ರದಿಂದ ನಿಮಗೆ ಸೃಷ್ಟಿಯ ತ್ರಿಕಾಲ ಜ್ಞಾನ ಸಿಕ್ಕಿದೆ. ಅದು ಸಾರ ರೂಪದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಇದೆ. ಹೇಗೆ ಸಕ್ರೀನ್ ಅಂದರೆ ಸ್ವಲ್ಪ ಇದರಲ್ಲಿ ಬಹಳಷ್ಟು ಸಿಹಿ ಇರ್ತದೆ. 1/4 ಚಮಚ ಸಕ್ರಿನ ಹಾಕಿದರೆ 2 ಚಮಚ ಸಕ್ರೆ ಹಾಕಿದಷ್ಟು ಸಿಹಿ ಆಗ್ತದೆ. ಹಾಗೆ ಈ ಜ್ಞಾನದ ಸಕ್ರೀನ್ ಅಥವಾ ಸಾರ ಆಗಿದೆ ಮನ್ಮನಾಭವ. ಮನ್ಮನಾಭವದಲ್ಲಿ ಇಡೀ ಜ್ಞಾನದ ಸಾರನೇ ಬಂದ್ಬಿಡ್ತದೆ. बाप आते हैं आकर के रास्ता बताते. कहाँ का रास्ता? शांति धाम और सुख धाम का. तो बच्चों को खुशी होती है. दुनिया नहीं जानती कि खुशियाँ कब मनाई जाती. खुशियाँ तो नई दुनिया में मनाई जाएगी ना. यह तो बिल्कुल कॉमन बात है कि पुरानी दुनिया में खुशियाँ कहाँ से आई. पुरानी दुनिया में तो मनुष्य त्राही त्राही कर रहे, क्योंकि तमो प्रधान है. ಬಾಬಾ ನಮಗೆ ಶಾಂತಿಧಾಮ ಸುಖಧಾಮದ ಮಾರ್ಗ ತೋರಿಸ್ತಾರೆ. ಆದ್ದರಿಂದ ನಮಗೆ ಖುಷಿ ಆಗ್ತದೆ. ಸಂಪೂರ್ಣ ಖುಷಿ ಸತ್ಯಯುಗದಲ್ಲಿ ಇರ್ತದೆ. ಹಳೆ ಪ್ರಪಂಚದಲ್ಲಿ ಖುಷಿ ಇರೋದಿಲ್ಲ. ಹಳೆ ಪ್ರಪಂಚದ ಜನ ತ್ರಾಹಿ ಮಾಡ್ತಾಯಿದ್ದಾರೆ. ಅಂದರೆ ಹಾಯ್ ಹಾಯ್ ಅಂತ ಹಾಹಾಕಾರ ಮಾಡ್ತಿದ್ದಾರೆ. ಯಾಕೆ ಅಂದರೆ तमो प्रधान इದ್ದಾರೆ. सत्युग का ज्ञान तो कोई में भी नहीं, इसलिए बेचारे यहाँ ही खुशियाँ मनाते रहते. ಸತ್ಯಯುಗದ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಹೀಗಾಗಿ ಅವರು ಪಾಪ ಎಲ್ಲಿ ಖುಷಿ ಆಚರಿಸ್ಬೇಕು. ಇದೇ ಕಲಿಯುಗದಲ್ಲಿ ಹಳೆ ಪ್ರಪಂಚದಲ್ಲಿ ಹಬ್ಬಗಳನ್ನು ಮಾಡಿ ಖುಷಿಯನ್ನು ಆಚರಿಸ್ತಾರೆ. देखो क्रिसमस की खुशियाँ भी कितनी मनाते हैं. बाबा तो कहते, अगर खुशियों की बात पूछनी है तो गोप गोपियों से अर्थात मेरे बच्चों से पूछो, क्योंकि बाप बहुत सहज रास्ता बता रहे. ಈಗ ನೋಡಿ, ಇವತ್ತು ಕ್ರಿಸ್ಮಸ್ ಹಬ್ಬ ಇದೆ. ಎಲ್ಲರೂ ಎಷ್ಟೊಂದು ಖುಷಿಯಿಂದ ಹಬ್ಬ ಮಾಡ್ತಾ ಇದ್ದಾರೆ. ಆದರೆ ಅದು ನಿಜವಾದ ಖುಷಿ ಅಲ್ಲ. ಬಾಬಾ ಹೇಳ್ತಾರೆ,
ನಿಜವಾದ ಖುಷಿಯ ಅನುಭವವನ್ನು ಕೇಳಬೇಕಂದ್ರೆ ನನ್ನ ಮಕ್ಕಳಾದಂಥ ಗೋಪಿಯರಿಗೆ ಕೇಳಿ ಅಂತ ಬಾಬಾ ಹೇಳ್ತಿದ್ದಾರೆ. गृहस्थ व्यवहार में रहते हुए अपने धंधे धोरी का कर्तव्य करते हुए कमल फूल के समान रहो और मुझे याद करो. ಪರಮಾತ್ಮನ ಆದೇಶ ಆಗಿದೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಸಹ, ನಿಮ್ಮ ಕಾರ್ಯ ವ್ಯವಹಾರಗಳನ್ನು ಮಾಡ್ತಿದ್ರೂ ಸಹ ಕಮಲ ಪುಷ್ಪದ ಸಮಾನ ಪವಿತ್ರ ಆಗಿರಿ ಮತ್ತು ನನ್ನನ್ನು ನೆನಪು ಮಾಡ್ರಿ. जैसे आशिक माशूक होते हैं ना, वह भी धंधा धोरी करते, एक दो को याद करते, उनको साक्षात्कार भी होते. जैसे लैला मजनू, हीरा रांझा, वो विकार के लिए एक दो के आशिक नहीं होते. उनका प्यार गाया हुआ है, उसमें एक दो के आशिक होते हैं. लेकिन यहाँ वह बात नहीं. यहाँ तो तुम जन्म जन्मांतर उस एक माशूक के आशिक रहे हो. ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ಪ್ರೇಮಿಗಳು ಏನೇ ಕೆಲಸ ಮಾಡ್ತಿದ್ರೂ ಪರಸ್ಪರರನ್ನು ನೆನಪು ಮಾಡ್ತಾರೆ. ಲೌಕಿಕದಲ್ಲಿ ಕೆಲವು ಪ್ರೇಮಿಗಳು ವಿಕಾರದ ಕಾರಣದಿಂದ ಪ್ರೀತಿ ಮಾಡೋದಿಲ್ಲ, ಆದರೆ ಅವರಲ್ಲಿ ಹೃದಯದ ಪ್ರೀತಿ ಇರುತ್ತೆ. ಸುಮ್ಮನೆ ಪರಸ್ಪರರನ್ನು ನೆನಪು ಮಾಡ್ತಿರ್ತಾರೆ, ನೋಡ್ತಿರ್ತಾರೆ ಬುದ್ಧಿಯ ನೇತ್ರದಿಂದ. ಕೆಲವೊಮ್ಮೆ ಅವರಿಗೆ ಪರಸ್ಪರರ ಸಾಕ್ಷಾತ್ಕಾರನೂ ಆಗ್ತಿರ್ತದೆ. ಆದರೆ ಏನಿದ್ದರೂ ಸಹ ದೇಹಧಾರಿಗಳ ಪ್ರೀತಿಯದು. ನೀವು ಪರಮಾತ್ಮನ ಪ್ರೇಮಿಕೆಯರಾಗಿ ಜನ್ಮ ಜನ್ಮಾಂತರದಿಂದ ಅವನನ್ನು ನೆನಪು ಮಾಡ್ತಾ ಬಂದಿದ್ದೀರಿ. तुम उनको बुलाते हो यहाँ आने के लिए. तुम आशिक हो, वह माशूक तुम्हारा आशिक नहीं है. तुम उनको बुलाते हो. हे भगवान, नयनहीन को आकर के राह बताओ. ಅವನು ಪ್ರೇಮಿಕೆ ಆಗೋದಿಲ್ಲ ಯಾವತ್ತೂ. ಅವನು ಯಾವತ್ತೂ ಸಹ ಪ್ರಿಯತಮ. ನೀವೆಲ್ಲ ಆತ್ಮ ಪ್ರೇಮಿಕೆಯರಾಗಿ ಅವನನ್ನು ಕರೀತಾ ಇದ್ರಿ. हे भगवंत, नयनहीनरिगे मार्ग तोरिसो. तुम आधा कल्प से बुलाया है. जब दुख ज़्यादा होता तो जास्ती बुलाते. जास्ती दुख में जास्ती स्मरण करने वाले भी होते. देखो अभी कितने याद करने वाले ढेर के ढेर हैं. गाया हुआ है ना, दुख में सिमरण सब करे. जितना देरी होती जाती उतना तमो प्रधान ज़्यादा होते. तो तुम चढ़ रहे हो और वह उतर रहे. क्योंकि जब तक विनाश हो तब तक तमो प्रधानता वृद्धि को पाती रहती है. ದುಃಖದಲ್ಲಿ ಬಂದಾಗ ಮನುಷ್ಯ ಪರಮಾತ್ಮನನ್ನು ನೆನಪು ಮಾಡ್ತಾನೆ. ದುಃಖ ಜಾಸ್ತಿ ಆದಾಗೆಲ್ಲ ಜಾಸ್ತಿ ನೆನಪು ಮಾಡ್ತಾನೆ. ದಿನೇ ದಿನೇ ತಮೋ ಪ್ರಧಾನತೆ ಜಾಸ್ತಿ ಆಗ್ತಾ ಇದೆ. ಅವರು ತೀವ್ರಗತಿಯಿಂದ ಇಳಿತಾ ಇದ್ದಾರೆ ಕಲಿಯುಗದ ಜನ. ನೀವು ತೀವ್ರಗತಿಯಿಂದ ಮೇಲಕ್ಕೆ ಏರ್ತಾ ಇದ್ದೀರಿ, ಮೇಲೆ ಹೋಗ್ತಿದ್ದೀರಿ. दिन प्रतिदिन माया भी तमो प्रधान वृद्धि को पाती जाती है. ಮಾಯೇನೂ ಸಹ ಅತೀ ತಮೋ ಪ್ರಧಾನ ಆಗ್ತಾ ಇದೆ ಬರ್ತಾ ಬರ್ತಾ. ವಿಕಾರಗಳು ದ್ವಾಪರ ಯುಗದಲ್ಲೂ ಇದ್ದವು, ಆದರೆ ಈಗಿನ ಥರ ಇರಲಿಲ್ಲ ಮನುಷ್ಯರಲ್ಲಿ ವಿಕಾರಗಳು. ಸೊ ತಮೋ ಪ್ರಧಾನತೆಯೂ ಸಹ ಅತೀ ಆಗ್ತದೆ, ಆಗ ಅಂತ್ಯ ಆಗ್ತದೆ. इस समय बाप भी सर्वशक्तिमान है तो माया भी फिर सर्वशक्तिमान इस समय में है. वह भी जबरदस्त है. ಬಾಬಾ ಒಂದು ಕಡೆ ಸರ್ವಶಕ್ತಿವಂತ ಆಗಿದ್ದರೆ ಮಾಯೇನು ಇನ್ನೊಂದು ಕಡೆ ಸರ್ವಶಕ್ತಿಮಾನ ಆಗಿದೆ. ತಮೋ ಪ್ರಧಾನ ಆಗೋದರಲ್ಲಿ ಸರ್ವಶಕ್ತಿಮಾನ್ ಅದು. तुम बच्चे इस समय ब्रह्मा मुख वंशावली ब्राह्मण कुलभूषण हो. तुम्हारा है सर्वोत्तम कुल.
इसको कहा जाता ऊंचते ऊंच कुल। इस समय तुम्हारा यह जीवन अमूल्य है, इसलिए इस जीवन की, शरीर की संभाल भी करनी चाहिए, क्योंकि 5 विकारों के कारण शरीर की भी आयु कमती होती जाती है ना। तो बाबा कहते इस समय 5 विकारों को छोड़कर योग में रहो तो आयु बढ़ती रहेगी। आयु बढ़ते बढ़ते भविष्य में तुम्हारी आयु 150 वर्ष की हो जाएगी। ಈಗ ನೀವು ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣ ಆಗಿದ್ದೀರಿ. ಇದು ಸರ್ವೋತ್ತಮ ಕುಲ ಆಗಿದೆ. ಈ ಸಂಗಮ ಯುಗದ ನಿಮ್ಮ ದೇಹವೂ ಸಹ ಬಹಳ ಅಮೂಲ್ಯ ಆಗಿದೆ. ಯಾಕೆಂದರೆ ಈ ದೇಹದ ಮೂಲಕ ನಾವು ದೇವತಾ ಆಗುವ ಪುರುಷಾರ್ಥ ಮಾಡ್ತಿದ್ದೀವಿ. 5 ವಿಕಾರಗಳ ಕಾರಣದಿಂದ ದೇಹದ ಶಕ್ತಿನೂ ಕಡಿಮೆ ಆಗಿದೆ. ಈಗ 5 ವಿಕಾರಗಳನ್ನು ಬಿಟ್ಟು ಎಷ್ಟೆಷ್ಟು ಯೋಗದಲ್ಲಿ ಇರ್ತೀರಿ ಅಷ್ಟೇ ನಿಮ್ಮ ಆಯುಷ್ಯ ವೃದ್ಧಿ ಆಗ್ತದೆ. ವೃದ್ಧಿ ಆಗ್ತಾ ಆಗ್ತಾ ಭವಿಷ್ಯದಲ್ಲಿ ನಿಮ್ಮ ಆಯುಷ್ಯ 150 ವರ್ಷ ಆಗಿಬಿಡ್ತದೆ. अभी नहीं, इसलिए बाप कहते इस शरीर की भी बहुत संभाल रखनी चाहिए, नहीं तो कहते हैं यह शरीर काम का नहीं है, मिट्टी का पुतला है. अभी तुम बच्चों को समझ मिलती है, जब तक जीना है बाबा को याद करना है. ಈ ದೇಹದ ಬಗ್ಗೆನೂ ಬಹಳ ಕಾಳಜಿ ವಹಿಸಬೇಕು, ದೇಹದ ಸಂಭಾಲನೆ ಮಾಡಬೇಕು. ಇಲ್ಲದಿದ್ದರೆ ದೇಹದಿಂದ ಸೇವೆ ಮಾಡಲಿಕ್ಕೂ ಆಗೋದಿಲ್ಲ, ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ, ಇದ್ದು ವ್ಯರ್ಥ, ಮಣ್ಣಿನ ಗೊಂಬೆಯಾಗಿ ಕೂಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲಿಯವರೆಗೆ ಜೀವನ ಇದೆಯೋ ಅಲ್ಲಿಯವರೆಗೆ ದೇಹದ ಸಂಭಾಲನೆ ಮಾಡಿಕೊಳ್ಳ್ರಿ, ಬಾಬೋರ್ನ ನೆನ್ಪು ಮಾಡಿರಿ. आत्मा बाबा को याद करती है, क्यों? वर्षे के लिए. बाप कहते तुम आत्मा समझ बाप को याद करो, दैवी गुण धारण करो, तो तुम फिर ऐसे बन जाएंगे. बच्चों को पढ़ाई अच्छी तरह पढ़नी चाहिए, पढ़ाई में सुस्ती आदि नहीं करनी चाहिए, नहीं तो नापास हो जाएंगे, पद कम पाएंगे. पढ़ाई में भी मुख्य बात यह है जिसको तंत कहा जाता कि बाप को याद करो. ಆತ್ಮ ಆಸ್ತಿಗಾಗಿ ತಂದೆಯನ್ನು ನೆನ್ಪು ಮಾಡ್ತಾ ಇದೆ, ದೇವತಾ ಆಗಲಿಕ್ಕೆ ನೆನ್ಪು ಮಾಡ್ತಾ ಇದೆ. ದೇವತಾ ಆಗಬೇಕಾದ್ರೆ ನನ್ನನ್ನು ನೆನ್ಪು ಮಾಡಿರಿ, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳ್ರಿ. ಈ ವಿದ್ಯಾಭ್ಯಾಸದಲ್ಲಿ ಸುಸ್ತಾಗಬೇಡಿ. ಸುಸ್ತಾಗಿ ಅಲಕ್ಷ್ಯ ಮಾಡಿದರೆ, ಆಲಸ್ಯ ಮಾಡಿದರೆ ನಪಾಸ್ ಆಗ್ತೀರಿ, ಬಹಳ ಕಡಿಮೆ ಪದವಿ ಸಿಗ್ತದೆ ನಿಮಗೆ. ಆದ್ದರಿಂದ ಈ ಶಿಕ್ಷಣದ ಸಾರ ಆಗಿದೆ ತಂದೆಯನ್ನು ನೆನಪು ಮಾಡೋದು. ಮನ್ಮನಾ ಭವ. ಜಬ್ ಪ್ರದರ್ಶನಿ में या सेंटर पर कोई आते हैं, उनको पहले पहले यह समझाओ कि बाबा को याद करो, क्योंकि वह ऊंचते ऊंचे, ऊंचते ऊंचे को ही याद करना चाहिए. उनसे कम को थोड़ी ही याद करना चाहिए. कहते हैं ऊंचे से ऊंचा भगवान, भगवान ही तो नई दुनिया की स्थापना करने वाले हैं. देखो बाप भी कहते नई दुनिया की स्थापना मैं करता हूँ, इसलिए तुम मुझे याद करो तो तुम्हारे पाप कट जाएंगे. या पक्का याद कर लो, क्योंकि बाप पतित पावन है ना. वह यही कहते कि जब तुम मुझे पतित पावन कहते हो तो तुम तमो प्रधान हो, पतित हो. अभी तुम पावन बनो. ಶ್ರೇಷ್ಠಾತಿಶ್ರೇಷ್ಠ ತಂದೆಯನ್ನು ನೆನಪು ಮಾಡಬೇಕು. ಅವನ ನೆನಪಿನಿಂದ ಮಾತ್ರ ನೀವು ಪಾವನ ಆಗ್ತೀರಿ,
ನಿಮ್ಮ ಪಾಪಗಳು ಕಳೀತವೆ. बाप आकर बच्चों को समझाते तुम्हारे सुख के दिन आने वाले, दुख के दिन पूरे हुए, पुकारते हैं हे दुख हरता सुखदाता, तो जानते हो कि बरोबर सतयुग में सब सुखी ही सुखी है. तो बाप बच्चों को कहते सभी शांति धाम और सुख धाम को याद करते रहो. यह है संगम युग. खिवैया तुमको पार ले जाते, बाकी इसमें कोई खिवैया या नैया की बात है नहीं. ನಿಮ್ಮ ಸುಖದ ದಿನಗಳು ಬರಲಿವೆ, ದುಃಖದ ದಿನಗಳು ಹೋಗಲಿವೆ. ಬರುವಂಥ ಸತ್ಯಯುಗದಲ್ಲಿ ನೀವು ಸದಾ ಸುಖಿಯಾಗಿರ್ತೀರಿ. ಆದ್ದರಿಂದ ಬಾಬಾ ಹೇಳ್ತಾರೆ, ನನ್ನ ಜೊತೆಗೆ ಶಾಂತಿಧಾಮ ಮತ್ತು ಸುಖಧಾಮದ ನೆನಪು ಸಹ ಮಾಡ್ತಾ ಇರಿ. ಇದು ಸಂಗಮ ಯುಗ ಆಗಿದೆ. ನಿಮ್ಮ ನೌಕೆಯನ್ನು ಬಾಬಾ ದಾಟಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ಸ್ಥೂಲ ನೌಕೆ ಇಲ್ಲ ಅಥವಾ ದೇಹಧಾರಿ ಅಂಬಿಗನೂ ಇಲ್ಲ. ಯಹ ಮಹಿಮಾ ಕರ್ ದೇತೆ कि नैया को पार लगाओ. अब एक की नैया तो पार नहीं लगनी है, सारे दुनिया की नैया को पार लगाना है. यह सारी दुनिया जैसे एक बहुत बड़ा जहाज है, इनको पार लगाते. ಈ ಒಂದೊಂದೇ ನೌಕೆಯನ್ನು ಪರಮಾತ್ಮ ದಾಟಿಸೋದಿಲ್ಲ. ಇಡೀ ಜಗತ್ತೇ ಒಂದು ದೊಡ್ಡ ಹಡಗಾಗಿದೆ. ಇಡೀ ಹಡಗನ್ನು ಅವನೇನು ಮಾಡ್ತಾನೆ, ವಿಷಯ ಸಾಗರದಿಂದ ದಾಟಿಸ್ತಾನೆ. तो तुम बच्चों को बहुत खुशी मनानी चाहिए, क्योंकि तुम्हारे लिए सदैव खुशी है, सदैव क्रिसमस है. जब से तुम बच्चों को बाप मिला है, तुम्हारी क्रिसमस सदैव है. इसलिए अतीन्द्रिय सुख गाया हुआ है. ಬಾಬಾ ಹೇಳ್ತಾರೆ, ನೀವು ಸದಾ ಖುಷಿಯಲ್ಲಿ ಇರ್ತೀರಿ. ಯಾಕೆಂದರೆ ನಿಮ್ಮ ಪಾಲಿಗೆ ಪ್ರತಿದಿನವೂ ದೀಪಾವಳಿ, ಪ್ರತಿದಿನವೂ ಕ್ರಿಸ್ಮಸ್, ಪ್ರತಿದಿನವೂ ಹಬ್ಬನೇ ಹಬ್ಬ. ಆದ್ದರಿಂದ ಅತೀಂದ್ರಿಯ ಸುಖ ಅನ್ನೋದು ಮಕ್ಕಳು ಅನುಭವಿಸ್ತಾರೆ ಅಂತ ಗಾಯನ ಇದೆ. देखो यह सदैव खुश रहते. क्यों? अरे बेहद का बाप मिला ना, वह हमको पढ़ा रहे. यह रोज़ की खुशी होनी चाहिए. ಈ ಬ್ರಹ್ಮ ಬಾಬವ್ರನ್ನ ನೋಡ್ರಿ, ಸದಾ ಖುಷಿಯಲ್ಲಿ ಇರ್ತಾರೆ. ಯಾಕೆ ಅಂದರೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. ಆ ತಂದೆನೇ ನಮಗೆ ಓದಿಸ್ತಿದ್ದಾರೆ ಎಂಬ ನಿಶ್ಚಯ, ನಶೆ ಬ್ರಹ್ಮ ಬಾಬವರಲ್ಲಿ ನಿರಂತರವಾಗಿ ಇತ್ತು. ಹಾಗೆ ನೀವು ಸಹ ಪ್ರತಿದಿನ ಖುಷಿಯನ್ನು ಆಚರಿಸ್ರಿ. बेहद का बाप पढ़ा रहे हैं, वाह कभी कोई ने सुना. गीता में भी भगवान वाच्य है कि मैं तुमको राजयोग सिखलाता. ಪರಮಾತ್ಮ ಬಂದು ಓದಿಸ್ತಾನೆ ಅನ್ನೋದನ್ನು ಇದುವರೆಗೆ ಯಾರಾದರೂ ಕೇಳಿದ್ರೇನು ನೀವು? ಪರಮಾತ್ಮ ಬಂದು ಓದಿಸ್ತಾನಂದರೆ ಎಷ್ಟು ಖುಷಿ ಇರಬೇಕು. ಅವನೇ ಬಂದು ನಿಮಗೆ ರಾಜಯೋಗ ಕಲಿಸ್ತಾ ಇದ್ದಾನೆ. जैसे वह लोग बैरिस्टरी योग, सर्जनरी योग सिखलाते हैं, मैं तुम रूहानी बच्चों को राजयोग सिखाता हूँ. मूंझने की तो दरकार ही नहीं. राजयोग सीख कर पूरा करना चाहिए ना, भागंती तो नहीं होना चाहिए. ಹೇಗೆ ಲೌಕಿಕದಲ್ಲಿ ಒಂದು ಬ್ಯಾರಿಸ್ಟರ್ ಕೋರ್ಸು, ಮೆಡಿಕಲ್ ಕೋರ್ಸ್ ಶುರು ಮಾಡಿದರೆ ಪೂರ್ತಿ ಮಾಡ್ತಾರೆ, ಅರ್ಧಕ್ಕೆ ಬಿಟ್ಟು ಹೋಗೋದಿಲ್ಲ. ಕಷ್ಟಪಟ್ಟು ಡೊನೇಷನ್ ಕೊಟ್ಟು ಸೀಟ್ ತಗೊಂಡಿರ್ತಾರೆ, ಪೂರ್ತಿ ಮಾಡ್ತಾರೆ. ಆದರೆ ಇಲ್ಲಿ ಬಾಬಾ ಫ್ರೀಯಾಗಿ ಕಲಿಸ್ತಾರೆ ನೋಡ್ರಿ ರಾಜಯೋಗ. ಅದಕ್ಕೆ ಅರ್ಧದಲ್ಲಿನೇ ಕೈ ಬಿಟ್ಟು ಹೋಗಿಬಿಡ್ತಾರೆ. ಬಾಬಾ ಹೇಳ್ತಾರೆ, ಆ ಥರ ಮಾಡಬೇಡಿ. ನಾನು ರಾಜಯೋಗ ಕಲಿಸ್ಲಿಕ್ಕೆ ಬಂದಿದ್ದೀನಂದರೆ ಅದನ್ನು ಸಂಪೂರ್ಣವಾಗಿ ಕಲೀರಿ.
ಅದರ ಫಲವನ್ನು ಸಂಪೂರ್ಣವಾಗಿ ಪಡ್ಕೊಳ್ಳಿ. ನಾವು ರಾಜಯೋಗ ಕಲಿತಿರೋದು ರಾಜರ ರಾಜ ಆಗಲಿಕ್ಕೆ. भागंती नहीं होना चाहिए, पढ़ना भी है तो धारणा भी अच्छी करनी. टीचर पढ़ाते हैं धारणा करने के लिए. ಶಿಕ್ಷಕ ವಿದ್ಯಾರ್ಥಿಗಳಿಗೆ ಯಾಕೆ ಓದಿಸ್ತಾನೆ? ಚೆನ್ನಾಗಿ ಓದಲಿ, ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ, ನೆನಪಿಟ್ಕೊಳ್ಳಿ, ಅದರಂತೆ ಜೀವನ ಮಾಡಲಿ ಅಂತ ಶಿಕ್ಷಕರು ಶಿಕ್ಷಣ ಕೊಡ್ತಾರೆ. ಹರೇಕಿ ಅಪ್ನಿ ಅಪ್ನಿ बुद्धि होती है. किसकी उत्तम, किसकी मध्यम, किसकी कनिष्ठ. तो अपने से पूछना चाहिए कि मैं उत्तम हूँ, मध्यम हूँ या कनिष्ठ. अपने को आपे ही परखना चाहिए. मैं ऐसे ऊंचे ते ऊंचा इम्तहान पास करके ऊंच पद पाने के लायक हूँ. मैं सर्विस करता हूँ. बाप कहते बच्चे सर्विसेबल बनो, बाबा को फॉलो करो, क्योंकि मैं भी तो सर्विस करता हूँ ना. आया हूँ सर्विस करने के लिए. रोज रोज सर्विस करता हूँ, क्योंकि रथ भी तो लिया है ना. ಬಾಬಾ ಹೇಳ್ತಾರೆ, ಎಲ್ಲರ ಬುದ್ಧಿ ಒಂದೇ ಥರ ಇರೋದಿಲ್ಲ. ಕೆಲವರ ಬುದ್ಧಿ ಉತ್ತಮ, ಕೆಲವರದು ಮಧ್ಯಮ, ಕೆಲವರದು ಕನಿಷ್ಠ ಇದೆ. ನಿಮ್ಮ ಬುದ್ಧಿ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ, ಪರೀಕ್ಷೆ ಮಾಡಿಕೊಳ್ಳಿ. ಅಂತಿಮ ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ನಾನು ಲಾಯಕ ಆಗಿದ್ದೇನೆ ಹೇಗೆ ಅಂತ ನೋಡ್ಕೊಳ್ಳಿ. ಶಿವಬಾಬಾ ಹೇಗೆ ಸಂಗಮ ಯುಗದಲ್ಲಿ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ, ಹಗಲು ರಾತ್ರಿ ಸೇವೆ ಮಾಡ್ತಾರೆ. ಬ್ರಹ್ಮ ಬಾಬಾನೂ ಸೇವೆ ಮಾಡ್ತಾರೆ. ಹಾಗೆ ನೀವು ಮಕ್ಕಳು ಸಹ ಏನು ಮಾಡಬೇಕು? ಸೇವೆ ಮಾಡಬೇಕು. ಸೇವೆಗಾಗಿಯೇ ಶಿವಬಾಬಾ ಈ ರಥ ತಗೊಂಡಿದ್ದಾರೆ. रथ भी मजबूत अच्छा है, सर्विस तो इनकी सदैव है ही. बाप दादा तो इनके रथ में सदैव है. भले इनका शरीर बीमार पड़ जाए, मैं तो बैठा हूँ ना. मैं इनके अंदर में बैठ करके लिखता भी हूँ. अगर यह मुख से नहीं भी बोल सके तो मैं लिख सकता हूँ. मुरली नहीं मिस होती है. जब तक बैठ सके लिख सके तो मैं मुरली भी बजाता हूँ. बच्चों को लिख करके भेज देता हूँ, क्योंकि सर्विसेबल हूँ ना. ಬಾಬಾ ಹೇಳ್ತಾರೆ, ಈ ಬ್ರಹ್ಮ ಬಾಬನಿಗೆ ಏನಾದರೂ ಕೆಮ್ಮು ಬಂತು, ಕಾಯಿಲೆ ಬಂತು ಅಂದರೆ ನಾನು ಇವರ ಶರೀರದಲ್ಲಿ ಬಂದು ಮುರಳಿಯನ್ನು ಬರೀತೀನಿ. ಶಿವಬಾಬಾ ಏನು ಮಾಡ್ತಾರೆ? ಬ್ರಹ್ಮನ ಕೈಯಿಂದ ಮುರಳಿ ಬರೀತಾರೆ. ಅದನ್ನು ಮಕ್ಕಳಿಗೆ ಕೊಡ್ತಾರೆ. ಮಕ್ಕಳು ಅದನ್ನು ಓದ್ತಾರೆ. ಶಿವಬಾಬಾ ಹೇಳ್ತಾರೆ, ನಾನು ಇರೋ ತನಕ ಈ ಬ್ರಹ್ಮನ ಮೂಲಕ ಸೇವೆ ಮಾಡೇ ಮಾಡ್ತೀನಿ. ಬ್ರಹ್ಮನ ದೇಹ ಇರೋ ತನಕ ಅವರ ಮೂಲಕ ನಾನು ಸೇವೆ ಮಾಡ್ತೀನಿ. तुम आत्मा समझ निश्चय बुद्धि होकर के सर्विस में लग जाओ. बाप की सर्विस, ऑन गॉड फादरली सर्विस, जैसे वह लिखते हैं ऑन हिज मैजेस्टी सर्विस. तो तुम क्या कहेंगे? यह मैजेस्टी से भी ऊंची सर्विस है, क्योंकि मैजेस्टी बनाते हैं ना. यह भी तुम समझ सकते हो कि बरोबर हम ವರ್ಲ್ಡ್ ಕಾ ಮಾಲಿಕ್ ಬಂತೆ ಹೇ. ಬಾಬಾ ಹೇಳ್ತಾರೆ, ಮಹಾರಾಜರ ಹತ್ತಿರ ಇರುವಂತಹ ಮಂತ್ರಿಗಳು ಪತ್ರ ಬರೆದ ಮೇಲೆ ಮಹಾರಾಜನ ಸೇವೆಯಲ್ಲಿ ಅಂಥೇಳಿ ಸೈನ್ ಹಾಕ್ತಿದ್ರು. ಈಗ ಬಾಬಾ ಹೇಳ್ತಾರೆ, ನಾವು ಪರಮಾತ್ಮನ ಸೇವೆಯಲ್ಲಿ ಅಂತ ಬರೆದು ಸೈನ್ ಹಾಕಬೇಕು. ಈಶ್ವರಿಯ ಸೇವೆಯಲ್ಲಿ ಅಂತ ಹಾಕಬೇಕು. ಯಾಕೆ ಅಂದರೆ ಪರಮಾತ್ಮ ಮಹಾರಾಜ ಅಲ್ಲ, ಆದರೆ ನಮ್ಮನ್ನು ಮಹಾರಾಜ ಮಾಡ್ತಿದ್ದಾನೆ. ನಾವು ವಿಶ್ವದ ಮಾಲೀಕ ಆಗೋರಿದ್ದೇವೆ. तुम बच्चों में जो अच्छी रीति पुरुषार्थ करते उनको ही महावीर कहा जाता. तो जांच करनी है कि कौन महावीर है
जो बाबा के डायरेक्शन पर चलते हैं। बाप समझाते हैं, बच्चे अपने को आत्मा समझो, भाई भाई को देखो। बाप अपने को भाइयों का बाप समझते और भाइयों को ही देखते, सभी को तो नहीं देखेंगे ना। यह ज्ञान है कि शरीर बिगर तो कोई सुन न सके, बोल न सके। तुम जानते हो, मैं भी यहाँ शरीर में आया हूँ। मैंने यह शरीर लोन लिया है। शरीर तो सबको है, शरीर के साथ ही आत्मा यहाँ पढ़ रही। तो अभी आत्माओं को समझना चाहिए कि बाबा हमको पढ़ा रहे। बाबा की बैठक कहाँ है? ಅಕಾಲ ತಖ್ತ ಪರ. ಬಾಬಾ ಹೇಳ್ತಾರೆ, ಯಾರು ಒಳ್ಳೆ ರೀತಿಯಿಂದ ಪುರುಷಾರ್ಥ ಮಾಡ್ತಾರೋ ಅವರಿಗೆ ಮಹಾವೀರ ಅಂತ ಹೇಳಲಾಗ್ತದೆ. ಮಹಾವೀರ ಮಕ್ಕಳು ಸದಾ ತಂದೆಯ ಆದೇಶದಂತೆ ನಡೀತಾರೆ. ನೀವೆಲ್ಲ ಸೋದರ ಸೋದರರು ಅಂತ ಬಾಬಾ ನಮಗೆ ತಿಳಿಸಿದ್ದಾರೆ. ಮಕ್ಕಳನ್ನು ನೋಡುವಾಗ ನನ್ನ ಮಕ್ಕಳು ಪರಸ್ಪರ ಸೋದರರು ಅಂತ ತಿಳ್ಕೊಂಡು ಆತ್ಮಿಕ ದೃಷ್ಟಿಯಿಂದನೇ ಬಾಬಾ ನಮಗೆ ನೋಡ್ತಾರೆ. ಬಾಬಾ ಹೇಳ್ತಾರೆ, ನಾನು ಈ ಶರೀರದಲ್ಲಿ ಬಂದಿದ್ದೀನಿ. ಶರೀರದ ಮೂಲಕನೇ ಆತ್ಮ ಅಭ್ಯಾಸ ಮಾಡ್ತದೆ, ಕೇಳ್ತದೆ, ಮಾತಾಡ್ತದೆ. ಬಾಬಾ ಶಿವ ಬಾಬಾ ಯಾವ ಸ್ಥಳದಲ್ಲಿ ಬಂದು ಕುಳಿತಿದ್ದಾರೆ ಈಗ? ಅಕಾಲ ತಖ್ತ ಪರ. बाबा ने समझाया है कि हर एक आत्मा अकाल मूर्त है, वह कभी विनाश नहीं होती, कभी जलती कटती डूबती नहीं, छोटी बड़ी नहीं होती. परमात्मा ಬ್ರಹ್ಮನ ಅಕಾಲ ಸಿಂಹಾಸನದಲ್ಲಿ ಬಂದು ಕುಳಿತಿದ್ದಾರೆ. ನೀವೆಲ್ಲ ಆತ್ಮರು ಸಹ ಅಕಾಲ ಮೂರ್ತಿ ಆಗಿದ್ದೀರಿ. ನಿಮ್ಮ ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿದ್ದೀರಿ. ಆತ್ಮನೋ ಅಕಾಲ ಮೂರ್ತಿ, ಪರಮಾತ್ಮನೋ ಅಕಾಲ ಮೂರ್ತಿ. ಯಾವತ್ತೂ ವಿನಾಶ ಆಗೋದಿಲ್ಲ. ಆತ್ಮದ ಬಗ್ಗೆ ಶ್ಲೋಕ ಇದೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಆತ್ಮ ಯಾವತ್ತೂ ಶಸ್ತ್ರದಿಂದ ಆತ್ಮನನ್ನು ಕತ್ತರಿಸ್ಲಿಕ್ಕಾಗೋದಿಲ್ಲ, ಬೆಂಕಿಯಲ್ಲಿ ಸುಡೋದಕ್ಕಾಗೋದಿಲ್ಲ, ನೀರಲ್ಲಿ ಮುಳುಗಿಸ್ಲಿಕ್ಕಾಗೋದಿಲ್ಲ, ಗಾಳಿಯಲ್ಲಿ ಹಾರಿಸ್ಲಿಕ್ಕಾಗೋದಿಲ್ಲ. ನಾ ಜಲ್ತಿ ಕಟ್ತಿ ಡೂಬ್ತಿ ನಹಿ, ಛೋಟಿ ಬಡಿ ನಹಿ ಹೋತಿ. ಚಿಕ್ಕದು ದೊಡ್ಡದೂ ಆಗೋದಿಲ್ಲ ಆತ್ಮ. ಶರೀರ ಛೋಟಾ ಬಡಾ ಹೋತಾ ಹೈ. ಶರೀರ ಮಾತ್ರ ಏನಾಗ್ತದೆ? ಚಿಕ್ಕದು ದೊಡ್ಡದು ಆಗ್ತದೆ. दुनिया में जो भी मनुष्य मात्र है, उनमें जो आत्माएं हैं, उनका तख्त यह भ्रुकुटी है. शरीर भिन्न भिन्न है. किसका अकाल तख्त पुरुष का, किसका स्त्री का, किसका बच्चे का. तो जब भी किससे बात करो तो समझो हम आत्मा हैं. अपने भाई से बात करते, बाप का पैगाम देते. शिव बाबा को याद करो तो यह जंक लगी हुई है, वह निकल जाएगी. ಪ್ರತಿಯೊಬ್ಬರ ಮಸ್ತಕನೇ ಅವರಿಗೆ ಅಕಾಲ ಸಿಂಹಾಸನ ಆಗಿದೆ. ಆ ಅಕಾಲ ಸಿಂಹಾಸನದಲ್ಲಿ ಕುಳಿತು ಆತ್ಮ ಪಾತ್ರ ಮಾಡ್ತಾ ಇದೆ. ಅಕಾಲ ಸಿಂಹಾಸನ ಕೆಲವರದು ಪುರುಷರ ದೇಹ ಆಗಿದೆ, ಕೆಲವರದು ಸ್ತ್ರೀಯರ ದೇಹ ಆಗಿದೆ, ಕೆಲವರದು ಮಕ್ಕಳ ದೇಹ ಆಗಿದೆ. ಆದರೆ ಎಲ್ಲರೂ ಬೇರೆ ಬೇರೆ ದೇಹಗಳಲ್ಲಿರುವಂತಹ ಚೈತನ್ಯ ಆತ್ಮಗಳಾಗಿದೆ. ಆತ್ಮ ಆತ್ಮ ಸೋದರ ಸೋದರರು ಅಂತ ಹೇಳಲಾಗ್ತದೆ. ಆದ್ದರಿಂದ ನೀವು ಎಲ್ಲರಿಗೂ ತಂದೆ ಪರಿಚಯ ಕೊಡಿ, ನಂತರ ನಾವೆಲ್ಲ ಆತ್ಮರು ಸೋದರರು ಅಂತಲೂ ತಿಳಿಸ್ರಿ. ತಂದೆಯ ನೆನಪಿನಿಂದ ಆತ್ಮಕ್ಕೆ ಹಿಡಿದಿರುವಂಥ ತುಕ್ಕು ಬಿಟ್ಟು ಹೋಗ್ತದೆ. जैसे सोने में अलाए पड़ती है तो वैल्यू कम होती है, तुम्हारी भी वैल्यू कम हो गई है. अभी बिल्कुल वैल्यू लेस हो गई.
इसको देवाला भी कहा जाता है। भारत कितना धनवान था, अभी कर्जा उठाते रहते। ಆತ್ಮ ಮೊದಲು ಚೊಕ್ಕ ಚಿನ್ನ ಆಗಿತ್ತು. ಅದರಲ್ಲಿ ಬೇರೆ ಬೇರೆ ದುರ್ಬಲತೆಗಳು, ವಿಕಾರಗಳು ಸೇರಿಕೊಂಡು ಕಲಿಯುಗದಲ್ಲಿ ಆತ್ಮ ಕಬ್ಬಿಣದ ಸಮಾನ ಆಗಿತ್ತು. ತನ್ನ ಬೆಲೆನೇ ಕಳ್ಕೊಂಡು ಬಿಟ್ಟಿತ್ತು. ಈಗ ಮತ್ತೆ ನಮ್ಮ ಬೆಲೆಯನ್ನು ಬಾಬಾ ಜಾಸ್ತಿ ಮಾಡ್ತಾ ಇದ್ದಾರೆ. ಬೆಲೆ ಕಳ್ಕೊಳ್ಳೋದಂದ್ರೆ ಏನು? ದಿವಾಳಿ ಮಾಡ್ಕೊಳ್ಳೋದು. ಇಡೀ ಭಾರತನೇ ದಿವಾಳಿ ಆಗಿಬಿಟ್ಟಿತ್ತು. ಬೇರೆಯವ್ರ ಹತ್ರ ಸಾಲ ಕೇಳ್ತಾ ಇದೆ. ವಿನಾಶ್ ಮೇ ತೋ ಸಬ್ಕಾ ಪೈಸಾ ಖತಮ್ ಹೋ ಜಾಯೇಗ. ಇನ್ನು ಮುಂದೆ ಬರುವಂಥ ವಿನಾಶದಲ್ಲಿ ಎಲ್ಲರ ಹತ್ತಿರ ಇರೋ ಹಣ ಎಲ್ಲ ನಾಶ ಆಗಲಿದೆ. ದೇನೆ ವಾಲೆ ಲೇನೆ ವಾಲೆ ಸಬಿ ಖತಮ್ ಹೋ ಜಾಯೇಂಗೆ. ಹಣ ಕೊಟ್ಟವರು, ಇಸ್ಕೊಂಡಿರೋರು, ಸಾಲ ಕೊಟ್ಟವರು, ಸಾಲ ಇಸ್ಕೊಂಡಿರೋರು, ಬಡ್ಡಿ ಕೊಡೋರು, ಬಡ್ಡಿ ಇಸ್ಕೊಳ್ಳೋರು ಎಲ್ಲರೂ ಏನಾಗೋರಿದ್ದಾರೆ? समाप्तियागोरिದ್ದಾರೆ. बाकी जो अविनाशी ज्ञान रत्न देने लेने वाले हैं वह फिर आकर अपना भाग्य लेंगे. ಆದರೆ ಯಾರು ಅವಿನಾಶಿ ಜ್ಞಾನ ರತ್ನಗಳನ್ನು ಕೊಡ್ತಾ ಇದ್ದಾರೆ ಅವರು ಮಾತ್ರ ತಮ್ಮ ಭಾಗ್ಯ ರೂಪಿಸ್ಕೊಳ್ತಾರೆ. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ मुख्यांशಗಳು. बाप को फॉलो कर बाबा के समान सर्विसेबल बनना है. ತಂದೆಗೆ ಅನುಕರಣೆ ಮಾಡಿ ತಂದೆಯ ಸಮಾನ ಸೇವಾಧಾರಿ ಆಗಬೇಕು. अपने को आपे ही परखना है कि मैं ऊंचे से ऊंचा इम्तहान पास करके ऊंच पद पाने के लायक हूँ. ತಮಗೆ ತಾವೇ ಪರೀಕ್ಷೆ ಮಾಡ್ಕೋಬೇಕು. ನಾನು ಈ ಉನ್ನತವಾದ ಪರೀಕ್ಷೆಯನ್ನು ಪಾಸ್ ಮಾಡಿ ಉನ್ನತ ಪದವಿಗೆ ಲಾಯಕ ಆಗಿದ್ದೇನೆ ಹೇಗೆ ಅಂತ ನೋಡ್ಕೋಬೇಕು. ಎರಡನೇದು, बाबा के डायरेक्शन पर चल महावीर बनना है. जैसे बाबा आत्माओं को देखते हैं, आत्माओं को पढ़ाते हैं, ऐसे आत्मा भाई भाई को देखकर बात करनी है. ತಂದೆಯ ಆದೇಶದಂತೆ ನಡೆದು ಮಹಾವೀರ ಆಗಬೇಕು. ಹೇಗೆ ಬಾಬಾ ಆತ್ಮರನ್ನು ನೋಡ್ತಾರೆ, ಆತ್ಮರಿಗೆ ಶಿಕ್ಷಣ ಕೊಡ್ತಾರೆ, ಹಾಗೆ ನೀವು ಸಹ ಪರಸ್ಪರರನ್ನು ಆತ್ಮ ಆತ್ಮ, ಸೋದರ ಸೋದರರು ಎಂಬ ದೃಷ್ಟಿಯಿಂದ, ಸೋದರತ್ವದ ದೃಷ್ಟಿಯಿಂದ ನೋಡಬೇಕು, ಮಾತಾಡಬೇಕು. वरदान. तन की तंदुरुस्ती, मन की खुशी और धन की समृद्धि द्वारा श्रेष्ठ भाग्यवान भव. ಶರೀರದ ಆರೋಗ್ಯ, ಮನಸ್ಸಿನ ಖುಷಿ, ಧನದ ಸಮೃದ್ಧಿಯಿಂದ ಶ್ರೇಷ್ಠ ಭಾಗ್ಯವಾನಾತ್ಮ ಆಗಿರಿ. संगम युग पर सदा स्व में स्थित रहने से तन का कर्म भोग सूली से काटा हो जाता है. तन का रोग योग में परिवर्तन कर देते हो, इसलिए सदा स्वस्थ हो. ಸಂಗಮ ಯುಗದಲ್ಲಿ ತಾವು ಮಕ್ಕಳು ಸದಾ ಸ್ವಸ್ಥಿತಿಯಲ್ಲಿ ಇದ್ದು ಶರೀರದ ಲೆಕ್ಕಾಚಾರವನ್ನು ಶೂಲದಿಂದ ಮುಳ್ಳನ್ನಾಗಿ ಮಾಡಿಕೊಳ್ತೀರಿ. ದೊಡ್ಡ ಪ್ರಮಾಣದಲ್ಲಿ ಬಂದಿರುವ ಕಾಯಿಲೆಯನ್ನು ಸಣ್ಣ ಪ್ರಮಾಣದಲ್ಲಿ ಅನುಭವ ಮಾಡ್ತೀರಿ. ಶರೀರದ ರೋಗವನ್ನು
ಯೋಗದಿಂದ ಕರ್ಮಭೋಗವನ್ನು ಕರ್ಮಯೋಗದಲ್ಲಿ ಪರಿವರ್ತನೆ ಮಾಡ್ತೀರಿ. ಆ ಕಾರಣದಿಂದ ಸಂಗಮ ಯುಗದಲ್ಲೂ ಸಹ ಸದಾ ಆರೋಗ್ಯದಿಂದ ಇರ್ತೀರಿ. मनमना भव होने के कारण खुशियों की खान से सदा संपन्न हो, इसलिए मन की खुशी भी प्राप्त है और ज्ञान धन सब धनों से श्रेष्ठ है. ಮನ್ಮನಾಭವದ ಸ್ಥಿತಿಯಲ್ಲಿ ಇರೋದ್ರಿಂದ ಸದಾ ನೀವು ಖುಷಿಯಿಂದ ಇರ್ತೀರಿ. ನಿಮ್ಮ ಮನಸ್ಸು ಸದಾ ಖುಷಿಯಿಂದ ಇರ್ತದೆ. ಮೂರನೆಯದು, ಜ್ಞಾನಧನ ನಿಮ್ಮ ಹತ್ರ ಇರೋದ್ರಿಂದ, ಜ್ಞಾನಧನ ಅಂದ್ರೇ ಎಲ್ಲ ಧನಗಳಲ್ಲಿ ಎಲ್ಲ ಸಂಪತ್ತಿನಲ್ಲಿ ಶ್ರೇಷ್ಠವಾದಂಥ ಸಂಪತ್ತು ಜ್ಞಾನದ ಸಂಪತ್ತು, ಅದು ನಿಮ್ಮ ಹತ್ರ ಇದೆ. ಶರೀರದ ರೋಗ ದೊಡ್ಡ ಪ್ರಮಾಣದಲ್ಲಿ ಬಂದರೂ ಸಣ್ಣ ಪ್ರಮಾಣದಲ್ಲಿ ಅನುಭವ ಮಾಡ್ತೀರಿ. ಕರ್ಮಭೋಗವನ್ನು ಕರ್ಮಯೋಗದಲ್ಲಿ ಪರಿವರ್ತನೆ ಮಾಡ್ತೀರಿ. ಮನಸ್ಸಿನ ಮೂಲಕ ಸದಾ ಖುಷಿಯ ಅನುಭವ ಮಾಡ್ತೀರಿ. ಹಣದ ವೃದ್ಧಿ ಅಥವಾ ಸಮೃದ್ಧಿನೂ ನಿಮ್ಮಲ್ಲಿ ಇದೆ ಅಂದರೆ ಇದ್ದಿದ್ದರಲ್ಲಿ ಸಂತೃಪ್ತ ಜೀವನ ನಡೆಸ್ತೀರಿ. ಯಾಕೆಂದರೆ ಜ್ಞಾನದ ಸಂಪತ್ತು ನಿಮ್ಮ ಹತ್ತಿರ ಸಾಕಷ್ಟು ಇದೆ. ಜ್ಞಾನ ಧನ ವಾಲೋಂ ಕಿ ಪ್ರಕೃತಿ ಸ್ವತಃ ದಾಸಿ ಬಂಜಾತಿ. ಬಾಬಾ ಮುರಳಿಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಯಾರ ಹತ್ರ ಜ್ಞಾನದ ಸಂಪತ್ತು ಇರ್ತದೆ ಅವರ ಹತ್ತಿರ ಸ್ಥೂಲ ಸಂಪತ್ತೂ ಇರ್ತದೆ. ಸಂಗಮ ಯುಗ ಭಲೇ ನಮಗೆ 36 ನಮೂನೆ ಊಟ ಸಿಗದಿದ್ರು ಪ್ರತಿದಿನ ಊಟ ಮಾಡಲಿಕ್ಕೆ ಇರಲಿಕ್ಕೆ ನಮ್ಮ ಜೀವನಕ್ಕೆ ಅವಶ್ಯಕತೆ ಇರುವ ಎಲ್ಲ ವಸ್ತುಗಳನ್ನು ಬಾಬಾ ನಮಗೇನು ಮಾಡಿಕೊಟ್ಟಿದ್ದಾರೆ, ಎಲ್ಲವನ್ನೂ ಕೊಟ್ಟಿದ್ದಾರೆ, ಎಲ್ಲ ಸರಿ ಮಾಡಿ ಕೊಟ್ಟಿದ್ದಾರೆ. ಜೀವನದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ. ಯಾರ ಹತ್ತಿರ ಜ್ಞಾನದ ಧನ ಇರ್ತದೆ ಅವರ ಮುಂದೆ ಪ್ರಕೃತಿ ದಾಸಿಯಾಗಿರ್ತದೆ. और सर्व संबंध भी एक के साथ है, संपर्क होली हंसों से है, इसलिए श्रेष्ठ भाग्यवान का वरदान स्वतः प्राप्त है. ಸರ್ವ ಸಂಬಂಧಗಳು ಬಾಬನ ಜೊತೆಗಿವೆ. ಸಂಪರ್ಕ ಈ ಪವಿತ್ರ ಹಂಸಗಳ ಸಂಪರ್ಕದಲ್ಲಿ ಇದ್ದೀರಿ. ಪರಿವಾರ ಅಂದ್ರೇನು? ಪವಿತ್ರ ಹಂಸಗಳ ಸಭೆ ಸಂಘಟನೆ, ಇದರಲ್ಲಿ ನೀವಿದ್ದೀರಿ ಅಂದರೆ ನೀವು ಶ್ರೇಷ್ಠ ಭಾಗ್ಯವಂತರಾಗಿದ್ದೀರಿ. ಭಾಗ್ಯವಾನ್ ಭವದ ವರದಾನ ನಿಮಗೆ ಸ್ವತಃ ಪ್ರಾಪ್ತಿಯಾಗಿದೆ. ಸ್ಲೋಗನ್. ಇಂದಿನ ಆದರ್ಶ ವಾಕ್ಯ, ಯಾದ್ और ಸೇವಾ दोनों का बैलेंस ही डबल लॉक है. ನೆನಪು ಮತ್ತು ಸೇವೆ ಎರಡರ ಸಂತುಲನೆಯೇ ಡಬಲ್ ಲಾಕ್ ಆಗಿದೆ, ಡಬಲ್ ಬೀಗ ಆಗಿದೆ. ಕೆಲವೊಮ್ಮೆ ಡಬಲ್ ಬೀಗ ಹಾಕ್ತೀರಿ ನೀವು ಸೇಫ್ಟಿ ಸಲುವಾಗಿ. ಹಾಗೆ ಬಾಬಾ ಹೇಳ್ತಾರೆ, ನೆನಪಿನ ಜೊತೆಗೆ ಸೇವೆ ಮಾಡಿದಾಗ ಸೇವೆಯಲ್ಲಿ ಸಫಲತೆ ಸಿಗ್ತದೆ. ಸೇವೆ ಮಾಡುವಾಗ ನೆನಪನ್ನು ಮರಿಬಾರ್ದು, ನೆನಪು ಮಾಡುವಾಗ ಸೇವೆಯನ್ನು ಮರಿಬಾರ್ದು. ಎರಡೂ ಜೊತೆ ಜೊತೆಗೆ ಮಾಡಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚ, ಓಂ ಶಾಂತಿ. ಈಗ ಜನವರಿ ಮಾಸ ಹತ್ತಿರ ಬರ್ತಾ ಇದೆ. 31ನೇ ತಾರೀಕಿಗೆ ಬಾಬೋರ್ ಮಿಲನದ ಕಾರ್ಯಕ್ರಮ ಸಂಜೆ ಇರ್ತದೆ 6:30. ಮಿಲನ ಆದಮೇಲೆ ವಿಶೇಷ ಯೋಗ ಮಾಡಿ ಹೊಸ ವರ್ಷದ ಕಾರ್ಯಕ್ರಮವೂ ಇರ್ತದೆ 31ನೇ ತಾರೀಕು. 1ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೆ ವಿಶೇಷ ಅಖಂಡ ಬಟ್ಟಿಯ ಕಾರ್ಯಕ್ರಮನೂ ಮಾಡಬೇಕು ಅಂತಿದ್ದೇವೆ. ನವೆಂಬರ್ ಮಾಸದಲ್ಲಿ ಹೇಗೆ 21 ದಿನಗಳ ಬಟ್ಟಿ ಕಾರ್ಯಕ್ರಮ ಮಾಡಿದ್ವಿ, ಆ ಥರ ಈಗ ಜನವರಿ ಮಾಸದಲ್ಲಿ 1ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೆ ಬಟ್ಟಿಯ ಕಾರ್ಯಕ್ರಮ ಮಾಡ್ತೀವಿ.
ಅದರ ಒಂದು ಸಮಾಚಾರವನ್ನು ತಮ್ಮೆಲ್ಲರಿಗೂ ವಾಟ್ಸಪ್ನಲ್ಲಿ ಹಾಕಲಾಗ್ತದೆ. ಬ್ರಹ್ಮಕುಮಾರೀಸ್ ದಾವಣಗೆರೆ ಅಂತ ಯೂಟ್ಯೂಬ್ನಲ್ಲೂ ನೋಡ್ಬೋದು, ವರ್ಲ್ಡ್ ಸರ್ವೆಂಟ್ ಗ್ರೂಪ್ನಲ್ಲೂ ನೋಡ್ಬೋದು, ದಾವಣಗೆರೆ ಡೈಮಂಡ್ಸ್ ಗ್ರೂಪ್ನಲ್ಲಿನೂ ಈ ಎಲ್ಲ ಕಾರ್ಯಕ್ರಮಗಳ ವಿವರಣೆ ಬರ್ತದೆ. ಆ ಪ್ರಕಾರ ತಾವೆಲ್ಲರೂ ಬಂದು ಯೋಗ ಮಾಡಿ, ಕರೋನಾ ಬಂದಿರೋದ್ರಿಂದ ಎಲ್ಲರಲ್ಲೂ ಯೋಗದ ಅಭ್ಯಾಸ ಏನಾಗಿದೆ ಈಗ ಜಾಸ್ತಿ ಆಗಿದೆ. ಜನರಿಗೆಲ್ಲ ಲಾಸ್ ಆದರೆ ನಮಗೆಲ್ಲ ಹೆಚ್ಚಿನ ಪುರುಷಾರ್ಥ ಮಾಡಲಿಕ್ಕೆ ಸಮಯ ಅವಕಾಶ ಸಿಕ್ಕಿದೆ, ಲಾಭ ಆಗ್ತಿದೆ. ಸೊ ಆ ಸಮಯದಲ್ಲಿ ನಾವು ಯೋಗ ಮಾಡಿ ಹೆಚ್ಚಿನ ಸಂಪಾದನೆಯನ್ನು ಮಾಡಿಕೊಳ್ಳೋಣ. ಓಂ ಶಾಂತಿ. ಮತ್ತು ಒಂದೊಂದು ಬ್ಯಾಚ್ನಲ್ಲಿ ಜಾಸ್ತಿ ಜನ ಏನು ಬರಲಿಲ್ಲ, ಮೊನ್ನೆನೂ 35ರಿಂದ 40 ಜನ ಒಂದು ಬ್ಯಾಚ್ನಲ್ಲಿ. ಆ ಥರ ಬ್ಯಾಚ್ಗಳನ್ನು ಮಾಡ್ತೀವಿ, ಬಂದು ನೀವು ಯೋಗ ಮಾಡಬೇಕು. ಓಂ ಶಾಂತಿ. ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ ತುಂಬಲಿ. ಬರಲಿಯೋ